ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಬಿಗ್ ರಿಲೀಫ್. ಸಿಎಂ ಪತ್ನಿ ಪಾರ್ವತಿಗೆ ನೀಡಿದ್ದ ಸಮನ್ಸ್ ರದ್ದು. ಸಚಿವ ಭೈರತಿ ಸುರೇಶ್ ಅವರಿಗೂ ಕೂಡ ಸಮನ್ಸ್ ಅನ್ನ ಕೊಟ್ಟಿದ್ರು ಇಡಿ ಅಧಿಕಾರಿಗಳು. ಸಮನ್ಸ್ ರದ್ದಾಗಿದೆ. ಆ ಮೂಲಕ ಭೈರತಿ ಸುರೇಶ್ ಮತ್ತು ಸಿಎಂ ಪತ್ನಿಯವರಿಗೆ ಬಿಗ್ ರಿಲೀಫ್ ಅನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಕೊಟ್ಟಿದೆ. ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಸಿಎಂ ಅವರ ಪತ್ನಿ ಪಾರ್ವತಿಯವರಿಗೆ ಹಾಗೇನೆ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರಿಗೆ ಸಮನ್ಸ್ ಅನ್ನ ಕೊಟ್ಟಿದ್ರು. ಇಡಿ ಅಧಿಕಾರಿಗಳ ಈ ಸಮನ್ಸ್ ಅನ್ನ ಪ್ರಶ್ನೆ ಮಾಡಿ ಕೋರ್ಟ್ನಲ್ಲಿ ಪಾರ್ವತಿಯವರು ಮತ್ತು ಭೈರತಿ ಸುರೇಶ್ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ನಡೆದಿತ್ತು. ಇವತ್ತು ತೀರ್ಪು ಪ್ರಕಟ ಆಗಬೇಕಿತ್ತು. ಈಗ ಪ್ರಕಟ ಆಗಿದೆ ಕೂಡ. ಬಿಗ್ ರಿಲೀಫ್ ಅನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಕೊಟ್ಟಿದೆ. ಸಿಎಂ ಪತ್ನಿ ಪಾರ್ವತಿಯವರಿಗೆ ಮತ್ತು ಭೈರತಿ ಸುರೇಶ್ ಅವರಿಗೆ ಇಡಿ ಕೊಟ್ಟಿದ್ದ ಸಮನ್ಸ್ ಅನ್ನ ರದ್ದು ಮಾಡಿದೆ ಹೈಕೋರ್ಟ್. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠದಿಂದ ಆದೇಶ ಹೊರಬಿದ್ದಿದೆ. ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಸಮನ್ಸ್ ಕೊಟ್ಟಿತ್ತಲ್ಲ, ಅದರ ವಿಚಾರವಾಗಿ ಸಾಕಷ್ಟು ವಾದ ಪ್ರತಿವಾದ ಕೂಡ ಆಗಿತ್ತು. ಇಡಿ ಅಧಿಕಾರಿಗಳ ವ್ಯಾಪ್ತಿಗೆ ಇದು ಬರುತ್ತಾ, ಅಲ್ಲೇನಾದ್ರೂ ಹಣಕಾಸಿನ ವಹಿವಾಟು ನಡೆದಿದ್ಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ವಾದ ಪ್ರತಿವಾದ ಆಗಿತ್ತು. ಇದೀಗ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಪಾರ್ವತಿಯವರಿಗೆ, ಭೈರತಿ ಸುರೇಶ್ ಅವರಿಗೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ, ಸಿಎಂ ಪತ್ನಿ ಪಾರ್ವತಿಯವರಿಗೆ ಮತ್ತು ಸಚಿವ ಭೈರತಿ ಸುರೇಶ್ ಇಬ್ಬರಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ಸಮನ್ಸ್ ರದ್ದಾಗಿದೆ. ಇಡಿ ಅಧಿಕಾರಿಗಳು ಕೊಟ್ಟಿದ್ದು ಯಾವ ಗ್ರೌಂಡ್ಸ್ ಮೇಲೆ ಹೈಕೋರ್ಟ್ನಿಂದ ಈ ತೀರ್ಪು ಪ್ರಕಟ ಆಗಿದೆ ಅಂತ? ಮಧುಶ್ರೀ, ಈಗ ಸಿಎಂ ಪತ್ನಿ ಪಾರ್ವತಿ ಮತ್ತೆ ಭೈರತಿ ಸುರೇಶ್ ಇಬ್ಬರಿಗೂ ಕೂಡ ಬಹಳ ದೊಡ್ಡ ರಿಲೀಫ್ ಸಿಕ್ಕಿದೆ. ಯಾಕೆಂತಂದ್ರೆ ಇಬ್ಬರ ವಿರುದ್ಧದ ಒಂದು ಸಮನ್ಸ್ ಏನಿದೆ ಅದನ್ನ ರದ್ದುಪಡಿಸಿದೆ ಹೈಕೋರ್ಟ್. ಇದ್ರಲ್ಲಿ ಮುಖ್ಯವಾಗಿ ಭೈರತಿ ಸುರೇಶ್ ಅವರ ವಾದ ಏನಾಗಿತ್ತು ಅಂದ್ರೆ, ಯಾವುದೇ ಪ್ರೆಡಿಕೇಟ್ ಅಫೆನ್ಸ್ ಇಲ್ಲ, ಅಂದ್ರೆ ಭೈರತಿ ಸುರೇಶ್ ವಿರುದ್ಧ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ. ಹೀಗಾಗಿ ತಮಗೆ ಈ ರೀತಿ ಆರೋಪಿ ಅನ್ನೋ ರೀತಿಯಲ್ಲಿ ಸಮನ್ಸ್ ಕೊಟ್ಟಿರೋದು ತಪ್ಪು, ಮತ್ತೆ ಈ ಕೇಸ್ಗೂ ತಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ವಾದ ಮಂಡನೆ ಮಾಡಿದ್ರು. ಅದನ್ನ ಕೋರ್ಟ್ ಪರಿಗಣಿಸಿ ಯಾವುದೇ ಪ್ರೆಡಿಕೇಟ್ ಅಫೆನ್ಸ್ ಇಲ್ಲದೆ ಇರೋದ್ರಿಂದ, ಅಂದ್ರೆ ಅವ್ರ ವಿರುದ್ಧ ಯಾವುದೇ ಮೂಲ ಕೇಸ್ ಇಲ್ಲದೆ ಇರೋದ್ರಿಂದ ಇಡಿಗೆ ಅದರ ವ್ಯಾಪ್ತಿ ಬರೋದಿಲ್ಲ ಅಂತೇಳಿ ಈ ಕೇಸನ್ನ ರದ್ದುಪಡಿಸಿದೆ. ಅದೇ ರೀತಿ ಸಿಎಂ ಪತ್ನಿ ಪಾರ್ವತಿ ಅವರ ಕೇಸಲ್ಲೂ ಕೂಡ ಅವ್ರ ವಾದ ಏನಾಗಿತ್ತು ಅಂತಂದ್ರೆ, ಇಲ್ಲಿ ಯಾವುದೇ ರೀತಿಯಾದಂತ ಅಕ್ರಮ ಹಣದ ವರ್ಗಾವಣೆ ಆಗಿಲ್ಲ, ಜೊತೆಗೆ ಯಾವುದೇ ಹಣವನ್ನ ಇವರು ಸೀಸ್ ಮಾಡಿಲ್ಲ. ಅಂದ್ರೆ ಪೊಲೀಸ್ ಆಗ್ಲಿ ಅಥವಾ ಇಡಿ ಅವರಾಗ್ಲಿ ಯಾವುದೇ ಅಕ್ರಮ ಹಣದ ವರ್ಗಾವಣೆ ಇಲ್ಲ. ಹೀಗಾಗಿ ಇಲ್ಲಿ ಯಾವುದೇ ಅಪರಾಧದ ಹಣ ಸಂಗ್ರಹ ಆಗದೆ ಇರೋದ್ರಿಂದ ಈ ಕೇಸನ್ನ ರದ್ದುಪಡಿಸಬೇಕು, ಇಡಿಗೆ ಈ ಕೇಸಲ್ಲಿ ವ್ಯಾಪ್ತಿ ಬರೋದಿಲ್ಲ ಅಂತೇಳಿ ವಾದ ಮಂಡನೆ ಮಾಡಿದ್ರು. ಅದನ್ನ ಕೋರ್ಟ್ ಪರಿಗಣಿಸಿ ಈಗ ಸಿಎಂ ಪತ್ನಿ ವಿರುದ್ಧದ ಕೇಸನ್ನ ಕೂಡ ರದ್ದುಪಡಿಸಿದೆ. ಜೊತೆಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ, ಜೊತೆಗೆ ಪಾರ್ವತಿ ಅವರ ವಿರುದ್ಧ ಈಗಾಗಲೇ ಬಿ ರಿಪೋರ್ಟ್ ಅನ್ನ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ದಾರೆ. ಅದು ಕೂಡ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಈಗ ಒಂದ್ ರೀತಿ ಇದು ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇಡಿ ಕೇಸ್ನಿಂದ ಒಂದು ರೀತಿ ರಿಲೀಫ್ ಸಿಕ್ಕಂತಾಗಿದೆ. ಯಾಕಂದ್ರೆ ಪತ್ನಿ ವಿರುದ್ಧದ ಕೇಸನ್ನೇ ರದ್ದುಪಡಿಸಿರೋದ್ರಿಂದ ಮುಂದೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇಡಿ ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗದಿರುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಇದು ಒಂದು ರೀತಿ ಸಿಎಂ ಪತ್ನಿ ಅವ್ರಿಗೆ ಅಷ್ಟೇ ಅಲ್ಲ, ಸಿಎಂ ಅವ್ರಿಗೂ ಕೂಡ ಬಹಳ ದೊಡ್ಡ ರಿಲೀಫ್ ಅಂತ ಹೇಳಿ ಹೇಳ್ಬೋದು. ಮಧುಶ್ರೀ. ಎಸ್ ರಮೇಶ್, ಈಗ ಸಂಪೂರ್ಣವಾಗಿ ಈ ಒಂದು ಮುಡಾ ಪ್ರಕರಣದಿಂದ ಸಿಎಂ ಕುಟುಂಬ ಮುಕ್ತಿಯನ್ನ ಹೊಂದುತ್ತಾ ಅಂತ ಹೇಳಿ, ಒಂದು ಕಡೆ ಇಡಿ ಕೊಟ್ಟಿದ್ದಂತಹ ಸಮನ್ಸ್ ರದ್ದುಪಡಿಸಿ ಅದರಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ, ಮತ್ತೊಂದು ಕಡೆ ಲೋಕಾಯುಕ್ತದಿಂದಲೂ ಕೂಡ ಈಗಾಗಲೇ ಅಂತಿಮ ವರದಿ ಸಲ್ಲಿಕೆಯಾಗಿದೆ, ಅದರಲ್ಲೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ. ಸಂಪೂರ್ಣವಾಗಿ ಇದರಿಂದ ಮುಕ್ತಿ ಕಾಣ್ತಾ ಅಂತ ಸಿಎಂ ಕುಟುಂಬ? ಸದ್ಯದ ಮಟ್ಟಿಗೆ ಮಧುಶ್ರೀ ಬಹಳ ದೊಡ್ಡ ರಿಲೀಫ್ ಸಿಕ್ಕಿದೆ. ಮತ್ತೆ ಈಗ ಎರಡೂ ಕೇಸಿನ ಅಂದ್ರೆ ಇಡಿ ಪ್ರತ್ಯೇಕವಾಗಿ ತನಿಖೆ ನಡೆಸ್ತಾ ಇದ್ರು, ಅದೇ ರೀತಿ ಲೋಕಾಯುಕ್ತ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ರು. ಈಗ ಲೋಕಾಯುಕ್ತ ಪೊಲೀಸರು ಈಗಾಗಲೇ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ, ಇವ್ರ ವಿರುದ್ಧ ಯಾವುದೇ ರೀತಿಯಾದಂತಹ ಆರೋಪ ಸಾಬೀತಾಗಿಲ್ಲ ಅಂತ ಹೇಳಿ. ಅದೇ ರೀತಿ ಈಗ ಇಡಿ ಅವರು ಏನು ಸಮನ್ಸ್ ಅನ್ನ ನೀಡಿದ್ರು, ಆ ಸಮನ್ಸ್ ಅನ್ನ ಹೈಕೋರ್ಟ್ ರದ್ದುಪಡಿಸಿದೆ. ಹಾಗೆ ಸಂಪರ್ಕದಲ್ಲಿರಿ, ಮಾಹಿತಿಯನ್ನ ಪಡಿತೀನಿ ನಿಮ್ಮಿಂದ. ಮುಡಾ ಹಗರಣದ ಲೋಕಾಯುಕ್ತ ವರದಿಗೆ ತಕರಾರು. ಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಅವರಿಂದ ಅರ್ಜಿ ಸಲ್ಲಿಕೆ. 39 ಪುಟಗಳ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸ್ನೇಹಮಯಿ ಕೃಷ್ಣ. ಲೋಕಾಯುಕ್ತ ಬಿ ರಿಪೋರ್ಟ್ಗೆ ತಕರಾರು ಅರ್ಜಿ ಸಲ್ಲಿಕೆಯಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಂದ ಲೋಕ ವರದಿಯನ್ನ ತಿರಸ್ಕರಿಸುವಂತೆ ಸ್ನೇಹಮಯಿ ಕೃಷ್ಣ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಏನು ಮುಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮಾಡಿ ಫೈನಲ್ ರಿಪೋರ್ಟ್ ಅನ್ನು, ಅಂತಿಮ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದಾರಲ್ಲ, ಅದನ್ನ ತಿರಸ್ಕಾರ ಮಾಡಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು
ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ಮೂಲಕ ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬದ ವಿರುದ್ಧ ಈ ಮುಡಾ ಪ್ರಕರಣದಲ್ಲಿ ತಮ್ಮ ಹೋರಾಟವನ್ನ ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ರಮೇಶ್ ಮಾಹಿತಿಯನ್ನ ಕೊಡ್ತಾ ಇದ್ರು. ರಮೇಶ್, ನಾವು ಮಾತನಾಡ್ತಾ ಇದ್ವಿ ಇದರಿಂದ ಸಂಪೂರ್ಣವಾಗಿ ಸಿಎಂ ಕುಟುಂಬಕ್ಕೆ ಮುಕ್ತಿನ ಅಂತ ಹೇಳಿ. ಈ ನಡುವೆ ತಕರಾರು ಅರ್ಜಿಯನ್ನ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಕೆ ಮಾಡಿದ್ದಾರೆ. ಅದರಿಂದ ಮತ್ತೇನಾದ್ರೂ ಈ ವಾದ ಪ್ರತಿವಾದ ಅಥವಾ ಮತ್ತಷ್ಟು ಬೆಳವಣಿಗೆಗಳ ನಿರೀಕ್ಷೆ ಮಾಡಬಹುದಾ? ಮಧುಶ್ರೀ, ಇಲ್ಲಿ ಬಹಳ ಟೆಕ್ನಿಕಲ್ ಸವಾಲುಗಳಿದೆ. ಯಾಕಂದ್ರೆ ಈಗ ಸ್ನೇಹಮಯಿ ಕೃಷ್ಣ ಅವರು ಬಿ ರಿಪೋರ್ಟ್ ಅನ್ನ ಚಾಲೆಂಜ್ ಮಾಡಿದ್ದಾರೆ. ಈ ಬಿ ರಿಪೋರ್ಟ್ ಅನ್ನ ಚಾಲೆಂಜ್ ಮಾಡಿರುವಂತ ಅರ್ಜಿ ವಿಚಾರಣೆ ಈಗ ಮುಂದೆ ನಡೀಬೇಕಾಗಿದೆ. ಮತ್ತೆ ಇಲ್ಲೊಂದು ತಾಂತ್ರಿಕ ಅಂಶ ಏನು ಇವ್ರಿಗೆ ಅಡ್ಡಿ ಬರುತ್ತೆ ಅಂತಂದ್ರೆ, ಒಂದ್ ವೇಳೆ ಕೋರ್ಟ್ ಇದನ್ನ ಕಾಗ್ನಿಸೆನ್ಸ್ ತಗೋಬೇಕು ಅಂದ್ರೂ ಕೂಡ ಈಗ ರಾಜ್ಯಪಾಲರಿಂದ ಹೊಸದಾಗಿ ಸ್ಯಾಂಕ್ಷನ್ ಅನ್ನ ತಗೋಬೇಕು. ಯಾಕಂದ್ರೆ ಇಲ್ಲಿವರೆಗೂ ಅವ್ರಿಗೆ ಸಿಕ್ಕಿದ್ದು ತನಿಖೆಗೆ ಅನುಮತಿ, ಆದ್ರೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ತಗೋಬೇಕು, ಪೂರ್ವಾನುಮತಿ ತಗೋಬೇಕು ಅಂದ್ರೆ ಮತ್ತೆ ಅವರು ರಾಜ್ಯಪಾಲರನ್ನ ಅಪ್ರೋಚ್ ಮಾಡಿ ರಾಜ್ಯಪಾಲರಿಂದ ಪೂರ್ವಾನುಮತಿ ತಗೊಂಡು ಮತ್ತೆ ಈ ಕೇಸ್ನ ಪ್ರೊಸೀಡ್ ಮಾಡಬೇಕಾಗತ್ತೆ. ಹೀಗಾಗಿ ಒಂದ್ ವೇಳೆ ಏನಾದ್ರೂ ಇಲ್ಲಿ ಕೋರ್ಟ್ ಇವರ ತಕರಾರು ಅರ್ಜಿಯನ್ನ ಪರಿಗಣಿಸಿ ಈಗ ಏನು ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಅದರಲ್ಲಿ ಅಪರಾಧದ ಅಂಶಗಳಿವೆ, ಸಿದ್ದರಾಮಯ್ಯ, ಪಾರ್ವತಿ ಮತ್ತೆ ದೇವರಾಜು ಸೇರಿದಂತೆ ಆರೋಪಿಗಳ ವಿರುದ್ಧ ಅಪರಾಧದ ಅಂಶಗಳಿವೆ ಅಂತೇಳಿ ಕೋರ್ಟ್ಗೆ ಅನ್ಸಿದ್ರೆ ಆಗ ಕೋರ್ಟ್ ಬಿ ರಿಪೋರ್ಟ್ ಅನ್ನ ತಿರಸ್ಕರಿಸಿ ಇವ್ರಿಗೆ ಸಮನ್ಸ್ನ ಜಾರಿ ಮಾಡಬಹುದು. ಆದ್ರೆ ಸಮನ್ಸ್ ಜಾರಿ ಮಾಡೋದಕ್ಕೆ ಮುಂಚೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ತಗೋಬೇಕಾಗುತ್ತೆ. ಹೀಗಾಗಿ ಇದು ಬಹಳ ದೊಡ್ಡ ಸವಾಲಿನ ಕೆಲಸ ಆಗಿರುತ್ತೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ. ಮತ್ತೆ ಇನ್ನು ಕೆಲವು ತಿಂಗಳ ಒಂದು ಪ್ರಕ್ರಿಯೆ ನಡೆಯುವಂತ ಸಾಧ್ಯತೆ ಇದೆ. ಹೀಗಾಗಿ ಇಮಿಡಿಯೇಟ್ ಆಗಿ ಯಾವುದೇ ರೀತಿಯಾದಂತಹ ಥ್ರೆಟ್ ಸಿದ್ದರಾಮಯ್ಯ ಅವರಿಗಿಲ್ಲ. ಒಂದ್ ವೇಳೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಈಗೇನು ಸಿಬಿಐ ತನಿಖೆಗೆ ಏಕಸದಸ್ಯ ಪೀಠ ಅನುಮತಿ ನಿರಾಕರಿಸಿತ್ತು ಅದನ್ನು ಪ್ರಶ್ನೆ ಮಾಡಿ ವಿಭಾಗೀಯ ಪೀಠಕ್ಕೆ ಹೋಗಿದ್ದಾರೆ. ಅಲ್ಲೇನಾದ್ರೂ ಆರ್ಡರ್ ಆದ್ರೆ ಅಥವಾ ಇಲ್ಲಿ ವಿಶೇಷ ಕೋರ್ಟ್, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಏನಾದ್ರೂ ಸಮನ್ಸ್ ಜಾರಿಗೆ ಕೋರ್ಟ್ ನಿರ್ಧಾರ ಮಾಡಿದ್ರೆ ಆಗ ಸಮಸ್ಯೆ ಎದುರಾಗಬಹುದು. ಆದ್ರೆ ಅದಕ್ಕೆ ಮುಂಚೆ ಈ ಟೆಕ್ನಿಕಾಲಿಟೀಸ್ ನ ಫಾಲೋ ಮಾಡ್ಬೇಕಾಗತ್ತೆ ಸ್ನೇಹಮಯಿ ಕೃಷ್ಣ ಅವರು. ಅಂದ್ರೆ ರಾಜ್ಯಪಾಲರಿಂದ ಪೂರ್ವಾನುಮತಿ ತಗೊಂಡು ಅವರು ಮತ್ತೆ ಇಲ್ಲಿ ಪ್ರೋಸೆಸ್ ನ ಮಾಡ್ಬೇಕಾಗತ್ತೆ. ಹೀಗಾಗಿ ಅಲ್ಲಿವರೆಗೂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಅಂತೇಳಿ ಹೇಳ್ಬೋದು. ಹಾಗಿದ್ರೆ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ದೊಡ್ಡ ಸವಾಲೇ ಇದೆ ಅಂತ ಹೇಳಬಹುದಾ ರಮೇಶ್? ಯಾಕಂದ್ರೆ ಇಷ್ಟೆಲ್ಲ ಒಂದಷ್ಟು ಪ್ರೊಸೀಜರ್ಸ್ ಇದೆ, ಪ್ರಕ್ರಿಯೆಗಳಿದೆ, ಅದೆಲ್ಲವನ್ನ ಕೂಡ ಅವರು ದಾಟಿ ಮತ್ತೆ ಹೋರಾಟವನ್ನ ಮುಂದುವರಿಸಬೇಕು ಅಂದ್ರೆ ತುಂಬಾನೇ ಕಠಿಣ ಆಗುತ್ತಾ ಅಂತ ಇದು? ಖಂಡಿತ ಮಧುಶ್ರೀ, ಯಾಕಂದ್ರೆ ಇದು ಸುಲಭದ ಹಾದಿಯಲ್ಲ. ಮೊದಲಾಗಿ ಅವರು ಇಲ್ಲಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಯಾವ ಕಾರಣಕ್ಕೋಸ್ಕರ ಲೋಕಾಯುಕ್ತರ ಬಿ ರಿಪೋರ್ಟ್, ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವಂತ ಬಿ ರಿಪೋರ್ಟ್ ಸರಿಯಲ್ಲ, ಯಾತಕ್ಕೋಸ್ಕರ ಈ ಕೇಸ್ನಲ್ಲಿ ಸಮನ್ಸ್ ನ ಜಾರಿಗೊಳಿಸಬೇಕು ಸಿದ್ದರಾಮಯ್ಯ ಅವ್ರಿಗೆ ಅನ್ನೋದನ್ನ ಕೋರ್ಟ್ಗೆ ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಮೊದಲು ಕೋರ್ಟ್ ಏನಾದ್ರು ಕನ್ವಿನ್ಸ್ ಆದ್ರೆ ಆಗ ಕೋರ್ಟ್ ಹೇಳ್ಬೋದು ಇವ್ರಿಗೆ ನೀವು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ತಗೊಂಡು ಬನ್ನಿ ಅಂತ ಹೇಳಿ. ಆಗ ರಾಜ್ಯಪಾಲರ ಹತ್ರ ಇವ್ರು ಹೋಗಿ ಅನುಮತಿಯನ್ನ ತಗೊಂಡ್ ಬರ್ಬೇಕಾಗತ್ತೆ. ಅನುಮತಿಯ ತಂದ ಮೇಲೆ ಕೋರ್ಟ್ ಆಗ ಇವ್ರಿಗೆ ಸಮನ್ಸ್ ಜಾರಿ ಮಾಡೋದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ. ಆಮೇಲೆ ಆಗ್ಲೂ ಕೂಡ ಸಿದ್ದರಾಮಯ್ಯ ಅವ್ರಿಗೆ ಇನ್ನೊಂದು ಅವಕಾಶ ಸಿಗುತ್ತೆ. ರಾಜ್ಯಪಾಲರ ಒಂದು ಪೂರ್ವಾನುಮತಿ ಏನ್ ಕೊಡ್ತಾರೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಮತ್ತೊಂದು ಸುತ್ತಿನ ಕಾನೂನು ಹೋರಾಟಕ್ಕೆ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಸಿಗುತ್ತೆ. ಹೀಗಾಗಿ ಸ್ನೇಹಮಯಿ ಕೃಷ್ಣ ಅವರ ಮುಂದಿನ ಹಾದಿ ಏನಿದೆ ಅದು ಬಹಳ ಸವಾಲಿನ ಹಾದಿಯಾಗಿರುತ್ತೆ. ಮತ್ತೆ ಸಿದ್ದರಾಮಯ್ಯ ಅವರಿಗೆ ಈಗ ಸದ್ಯದ ಮಟ್ಟಿಗೆ 2 ಕೇಸ್ನಲ್ಲೂ ರಿಲೀಫ್ ಸಿಕ್ಕಿರೋದ್ರಿಂದ ಅವ್ರು ಇನ್ನು ಕೆಲವು ತಿಂಗಳ ಕಾಲ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಮತ್ತೆ ಮುಂದೆ ಯಾವುದೇ ಸಮಸ್ಯೆ ಬಂದ್ರು ಕೂಡ ಮುಂದಿನ ಒಂದು ಕಾನೂನಿನ ಹೋರಾಟ ಮಾಡೋದಕ್ಕೆ ಅವ್ರಿಗೆ ಒಂದು ರೀತಿ ಇವೆಲ್ಲ ಬೆಳವಣಿಗೆಗಳು ಅನುಕೂಲಕರವಾಗಿ ಪರಿಣಮಿಸಿವೆ. ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ನಿಂದ ಇಡಿ ಕೊಟ್ಟಿದ್ದಂತಹ ಸಮನ್ಸನ್ನ ರದ್ದು ಮಾಡಲಾಗಿದೆ. ಹಾಗೆಯೇ ಭೈರತಿ ಸುರೇಶ್ ಅವರಿಗೂ ಕೂಡ ಏನು ಇಡಿ ಅಧಿಕಾರಿಗಳು ಸಮನ್ಸನ್ನ ಕೊಟ್ಟಿದ್ರು ಅದನ್ನು ಕೂಡ ರದ್ದುಪಡಿಸಲಾಗಿದೆ. ಇದರ ನಡುವೆ ಲೋಕಾಯುಕ್ತ ಅಧಿಕಾರಿಗಳು ಮೂಡಾ ಪ್ರಕರಣದ ತನಿಖೆಯನ್ನ ಸಂಪೂರ್ಣ ಮಾಡಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಆ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿ ತಕರಾರನ್ನ ಎತ್ತಿ ಇದೀಗ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಟ್ ಸ್ನೇಹಮಯಿ ಕೃಷ್ಣ ಅವರಿಗೆ ಇದು ಬಹುದೊಡ್ಡ ಹೋರಾಟ ಆಗಲಿದೆ. ಅವರ ಮುಂದೆ ತುಂಬಾ ದೊಡ್ಡ ಸವಾಲಿದೆ. ಅವರ ಮುಂದಿನ ಹಾದಿ ಈ ಮೂಡಾ ಪ್ರಕರಣದಲ್ಲಿ ಇನ್ನೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಅವರ ಕುಟುಂಬದ ವಿರುದ್ಧ ಹೋರಾಡ್ತೀನಿ ಅಂದ್ರೆ ಕಠಿಣವಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ.